ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಯಾವತ್ತು ನಾನು ನಮ್ಮ ಹುಡುಗರ ಪರವಾಗಿ ಮೈದಾನಿನ ಏನು ಅಂಜಿಕೆ ಇರ್ತೀವಿ ಅವನ ಆರ್ಕೆಸ್ಟ್ರಾ ಹುಡುಗಿಯರಿಗೆಲ್ಲ ನೀ ಬಂದಿದ್ರೆ ಒಳಗೊಂದು ರೂಮ್ ಬಿಟ್ಟು ಹೊರಗೆ ಬರೋದಾಗ ಸರ್ ನಮ್ಮ ಅಣ್ಣ ರೀ ನಿನ್ನೆ ಹೇಳಿದನ್ ಸ್ಟೇಜ್ ಮೇಲೆ ಅಸಹ್ಯ ಅಣ್ಣ ನಿಮ್ಮ ಅವನ ಅಣ್ಣ ಅಂದ್ರೆ ಅವ್ನಿಗೆ ಕಿವಿನೇ ಕೇಳಿಸಾಲಿ ಕಡಿ ನಮ್ಮ ಹುಡುಗರ ಪರವಾಗಿ ಕನಕ್ ಕೇಳಿದ್ನಿ ಅಂದ್ರೆ ಯಾವ ಸಂಬಂಧಗಳನ್ನು ನೋಡಂಗಿಲ್ಲ. ನಿನ್ನೆ ಮಾತು ಕೊಟ್ಟಿಯಲ್ಲೋ ಅಣ್ಣ ಏನಂತ? ತಂಗಿ ಇನ್ನೊಮ್ಮೆ ಅಸಹ್ಯ ಮಾಡಲ್ಲ ಸ್ಟೇಜ್ ಮೇಲೆ ಅಂತ. ನೀ ಗಣಮಕ್ಳ ಪರವಾಗಿ ಮಾತಾಡಿದ್ರೆ ನಿನಗೆ ಅಸಹ್ಯ ಮಾಡಲ್ಲ. ನಾನು ಹೇಳಿದ್ದೀನಲ್ಲ ಫಸ್ಟ್ ಬಂದ್ಮೇಲೆ ನನ್ನ ಫ್ರೆಂಡ್ಸ್ ಅಂತ ಹೇಳಿದೆ ನಾನು. ಹಂಗ ಫ್ರೆಂಡ್ಸ್ ಏನು ಸಂಬಂಧ ಇಲ್ಲ. ಪ್ರೀತಿ ಒಳಗೆ ಮೋಸ ನೀವು ಮಾಡ್ತೀರಾ ನಾವು ಮಾಡ್ತೀವಿ. ಮಾತಾಡಂದ್ರು ಅಣ್ಣ ಹಿಂಗ್ಯಾಕೆ ಹೇಳಿ ನೀವೇ ಮಾಡ್ತೀರಿ ನಾವೇನ್ ಮಾಡ್ತೀವಿ ನಾವು ನಿಯತ್ತಾಗಿರ್ತೀವಿ. ಈಗ ನಾನು ನಿನ್ನ ಪರವಾಗಿ ನಿಂತ್ರೆ ನಾನು ನಮ್ಮ ಹುಡುಗರಿಗೆ ಅನ್ಯಾಯ ಮಾಡಿದೆ ಹೆಂಗ ಕಟ್ಟಿದ್ದೆ ಹೌದಿಲ್ಲ ಅಣ್ಣ. ನಾ ಯಾವತ್ತಿದ್ರು ನೀ ನನಗೆ ತಂಗಿರ್ಬೋದು, ಆದ್ರೆ ಪ್ರೀತಿ ವಿಷಯ ಮೋಸದ ವಿಷಯ ಅಂತ ಬಂದಾಗ ನಾ ಯಾವತ್ತು ನಮ್ಮ ಹುಡುಗರ ಪರವಾಗಿ ನಿಂದಿರ್ತೀನಿ. ನೀವು ವೈನಿ ಅಂತ ಬಂದ್ರೆ ಇನ್ನೊಂಥರ ಮಗನ ನೀವು ಅನ್ಬೋದು ಆಧಾರ್ ಕಾರ್ಡ್ ಫ್ರೀ ಅದ ಊರಿಗೆ ಹೋಗ್ತೀವಿ ಅಂತ ನಮಗೂ ಭಾಳ ಚಲೋ ಆಗ್ಬಿಡೈತಿ. ಈಗ ಹಂಗಲ್ಲ, ನೀವು ಆಧಾರ್ ಕಾರ್ಡ್ ಫ್ರೀ ಅಂತ ಇತ್ತಾಗ ಹೋಗ್ತೀರ, ನಮ್ಮ ಮಾಜಿಲ್ ಅವರು ಯಾಕೆ ಆಧಾರ್ ಕಾರ್ಡ್ ಫ್ರೀ ಅದಾವ ಅಂತ ಆಕೆ ಬರ್ತಾಳ. ಗೋಪಾಲ್ ಸರ್ ಮನೆ ಹಂಗಾಗೈತಿ. ತುಂಬ ವಿಡಿಯೋ ಮಾಡಕತ್ತಾರ ಎಲ್ಲ ಸುಳ್ರಿ ಸುಳ್ಳು ಅಲ್ಲ ಹುಡುಗಿಯರ ಬಗ್ಗೆ ಎಷ್ಟರ ಮಾತಾಡ್ತೀರಿ ಎಷ್ಟರ ತಿಂಡಿ. ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ, ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ. ಹಂಗೆ ನಮ್ಮಂತ ಓಡಾಳ ಹುಡುಗರು ಇದ್ರನ ನಿಮ್ಮಂತ ಹುಡುಗಿಯರಿಗೆ ಬೆಲೆ. ಬರ್ಲಿ ದೂರಾದ ಚಪ್ಪಾಳೆ. ನಮ್ಮಂತ ಹುಡುಗಿಯರು ಇರೋದ್ರಿಂದ ಅಂತ ಹುಡುಗರು ನಗತಾಳ ಓ ಹೆಣ್ಣು ಮಗು ನಮ್ಮ ಅಕ್ಕನ ಕರ್ಕೊಂಡು ಹೋಗು. ಅದ್ರ ಒತ್ತು ಹೋದ್ರೆ ನಾನು ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ. ಆಕಿ ಜೊತೆ ಅವ್ರ ಓನೇ ಫ್ರೀ ಬರ್ತಾರೆ. ನಾನು ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ. ಒತ್ತು ಹೋದ್ರೆ ಲೂಡೋ ಅಲ್ಲಿ ಕೂತ್ಕೊಂಡು ಅಲ್ಲಿ ಇತ್ತಿತ್ತೊಳಗ ವಯಸ್ಸಿಗೆ ಬಂದಂತ ಹುಡುಗಿಯಾರ ಮದುವೆ ಮಾಡ್ಕೊಳಕ್ ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಇರಬೇಕು, ಗಂಡನ ಮನೆ ಹೊರಸಲಾದ ಹಾಕಿದ್ರೆ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ. ದಯವಿಟ್ಟು ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ, ನಿಮ್ ಜೀವನ ಚಂದ ಇರ್ತೈತಿ. ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ. ಹಂಗೆ ನಾವು ಇಂತ 10 ಹುಡುಗಿಯರು ಹೋದ್ರೆ ಏನಾಯ್ತ, 11ನೇ ಹುಡುಗಿ ತರೋ ಶಕ್ತಿ ದೇವ್ರು ನಮಗೆ ಕೊಡ್ತಾನೆ. ಬರ್ಲಿ ಜೋರಾದ ಚಪ್ಪಾಳೆ. ನೀವೆಷ್ಟು ಬರ್ಗೆಟ್ ಇರ್ತಾರೆ. ತಳ್ಳಂಗ ಚಂದ ಇರ್ಬೇಕು, ಬೆಳ್ಳಂಗ ಇರ್ಬೇಕು.